ಕೇಳಬೇಕು. ಅದು ಒಂದು ರಿಕ್ವೆಸ್ಟ್. ಇಟ್ ಇಸ್ ಅ ಗ್ರೇಟ್ ಇಶ್ಯೂ. ನಮಗೇನಿದೆ, ನಮ್ಮನ್ನ ಕೇಳಲಿಕ್ಕೆ ಯು ಹ್ಯಾವ್ ಗಾಟ್ ಎವ್ರಿ ರೈಟ್. ಬಟ್ ಇಶ್ಯೂ ಏನಿದೆ ಅಲ್ಲ, ಇಶ್ಯೂ ನೀವು ಎಲ್ಲಿವರೆಗೆ ಕೇಳಲ್ಲ. ದಿಸ್ ಅ ಕಂಟ್ರೀಸ್ ಇಶ್ಯೂ. ಇದೇನು ಬಿಜೆಪಿ ಸೊತ್ತಲ್ಲ, ಕಾಂಗ್ರೆಸ್ ಸೊತ್ತಲ್ಲ, ಈ ದೇಶ ನಮ್ಮೆಲ್ಲರ ಸೊತ್ತು. ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿದ್ದೀರಿ. ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಬಟ್ ಇದು ಸೋ ಗ್ರೇಟ್ ಕನ್ಸರ್ನ್. ಇದನ್ನ ಜಾಸ್ತಿ ಕೇಳಬೇಕು. ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ. ಇಟ್ ಇಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದಿಸ್ ಕಂಟ್ರಿ. ಕಾಲಿಗೆ ಚೈನ್ ಹಾಕೊಂಡು, ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಡ್ಬಂದು ಬಿಸಾಕೋದ್ರಲ್ಲ, ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ದೊಡ್ಡ ದೊಡ್ಡ ಹೆಡ್ಲೈನ್ಸ್ ಬರಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮಾಧ್ಯಮದಲ್ಲಿ ಯಾಕೆ ಚರ್ಚೆ ಆಗ್ಬಾರ್ದು? ಮೀಡಿಯಾ ಅಲ್ಲ, ಐ ನೋ ಯು ಆಲ್ಸೋ ಗಾಟ್ ಲಿಮಿಟೇಷನ್ಸ್. ಐ ಆಮ್ ನಾಟ್ ಬ್ಲೇಮಿಂಗ್. ಬಟ್ ವೇರ್ ಆರ್ ಯು ಹೆಡಿಂಗ್ ಫಾರ್? ಇವತ್ತು 18 ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಮಾಡೋಗಿದ್ದಾರೆ ಕಳೆದ 10 ವರ್ಷದಲ್ಲಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 18 lakh ಪೀಪಲ್ ಇನ್ ದಿಸ್ ಕಂಟ್ರಿ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್. ಇವ್ರು ಹೊರಗೆ ಹೋಗಿ ಬಹಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ. ಬರಲಿ, 18 ಲಕ್ಷ ಜನ ಈ ದೇಶದ ಜನ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಅಂಡ್ ಗಾನ್. ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್? ಏನ್ ಡಿಸ್ಕಷನ್ ಇದೆ? ಬೆಳಗಿನ ಸಾಯಂಕಾಲವರೆಗೆ 10,000 ಜನ millionaires they have left this country and gone. 10,000 people millionaires have left this country and gone. ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದು ಬೇಡ? ಎದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳ್ರಿ? ಯುವರ್ ಹ್ಯಾಂಡ್ ಸರ್. ಯು ಆರ್ ಇನ್ ಅಪೋಸಿಷನ್ ಪೊಸಿಷನ್ ಇನ್ ದ ಪಾರ್ಲಿಮೆಂಟ್. ಸರ್ ಫಸ್ಟ್ ಹೇರ್ ಮಿ ಔಟ್ ಸರ್. ನಮ್ಮ ನಾವು ಕೂಡ ನೀವು ಕೇಳಿ ಸರ್, ವಿಚಾರಕ್ಕೆ ಬೇಡ. ನಮ್ಮನ್ನು ನಾವು ಕೂಡ ನೀವು ಕೇಳಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸರ್, ದಿಸ್ ದಟ್ ಐ ಆಮ್ ಸ್ಪೀಕಿಂಗ್ ಅಟ್ ದ ಪೇನ್ ಆಫ್ ದ ಕಂಟ್ರಿ ಇಂಟ್ರೆಸ್ಟ್. ದರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್. ಯಾರು ಏನು ಮಾಡಿದ್ರೆ ಏನು ಆಗದಲ್ಲಿ ಈ ದೇಶ. ಬಟ್ ಈ ದೋಸ್ತಾ ಇದಾರೆ ಇವತ್ತಿಲ್ಲಿ ಬಾಂಗ್ಲಾದೇಶ ಲೇಬರ್ಸ್ ಬರ್ತಾರೆ. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಬಾಂಗ್ಲಾದೇಶ ಲೇಬರ್ಸ್ ಬರ್ತಾರೆ ನೀವ್ ಹೇಳ್ತಿದ್ದೀರಿ. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ನಾವು ಕೊಡ್ಬೇಕಾ? ಟೆಕ್ನಿಕಲಿ ಹೂ ಇಸ್ ಸಪೋಸ್ ಟು ಆನ್ಸರ್ ದಿಸ್ ನಾವು? ಬಾಂಗ್ಲಾದೇಶದವ್ರು ಇಲ್ಲಿ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರು ಉತ್ತರ ಯಾರು ಕೊಡ್ಬೇಕು ಇದಕ್ಕೆ? ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಸೊ ವಿ ಆರ್ ಆಲ್ ಅಗ್ರೀಯಿಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಹಿಯರ್. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಹೆಂಗ್ ಬಂದ್ರು ಅವ್ರು? ಇನ್ಫ್ಲೇಟ್ ಆಗಿ ಹೆಂಗ್ ಬಂದ್ರು ಅವರು? ಯಾರು ಉತ್ತರ ಕೊಡಬೇಕು? ನಮ್ಮನ್ನು ಕೇಳ್ತಾರೆ. ಇಲ್ಲ ಕೇಳಿ, ರೆಡಿ ಟು ಆನ್ಸರ್. ಬಟ್ ಹೂ? ಇಲ್ಲಿ ನೋಡ್ರಿ, ವಾಟ್ ಆಲ್ ಇಂಡಿಯಾ ಫ್ರೀ. ಬಿಜೆಪಿ ಅವರು ಕಳೆದ 11 ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕೆಲ್ಲ ಬುಕ್ಕಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಅಧಿಕಾರಕ್ಕೆ ಬಂದಾದ್ಮೇಲೆ ಸಾಹೇಬರು ದಿನಕ್ಕೆ 3 ಸಲ ಡ್ರೆಸ್ ಹಾಕ್ತಾರೆ. ಗಡ್ಡದಲ್ಲಿ ನೋಡ್ರಿ, ನನ್ನ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಿಲ್ಲ. ನೀವು ನೋಡಿರೋ ಫೋಟೋ ಗಡ್ಡ ನೋಡಿದಿರ ಸಾಹೇಬ್ರದ್ದು? ಎಲ್ಲಿ ಒಂದ್ ಲೈನ್ ಹೆಚ್ಚು ಕಮ್ಮಿ ಇರಂಗಿಲ್ಲ. ಮತ್ತೆ 16 ತಾಸು ಕೆಲಸ ಮಾಡ್ತಾರೆ ಅವರು. ಕಣ್ಣು ನೋಡಿದ್ರೆ ಹಂಗೆ ಇದಾವೆ, ಕಲರ್ಫುಲ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಯಾರು ಪ್ರಶ್ನೆ ಯಾಕೆ ಕೇಳ್ಬೇಕಿದ್ರಲ್ಲಿ? ನೋಡ್ರಿ, ನಮಗೇನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂತ ಏನ್ ನಮಗೇನಿಲ್ಲ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ. If I'm asking, I'm not only think that I'm a congressman. It's a right for every Indian, every citizen can ask this questions. Who are supposed to answer this? Nobody is answering. ಏನೇ ಕೇಳಿದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು. ಎಲ್ಲಿವರೆಗೆ ಮಾತಾಡ್ತಾರೆ? ಯಾವ ವಿಷಯ ಬಗ್ಗೆ ಮಾತಾಡೋದು? ಸಾಹೇಬ್ ಓಪನ್ ಡಿಬೇಟ್ ಬರ್ತಾರೆ, ಯಾರನ್ನ ಡಿಬೇಟ್ ಮಾಡ್ಲಿಕ್ಕೆ? ನೋಬಡಿ ಇಸ್ ಕಮಿಂಗ್. ಇದೇನೋ ನಡೀತಾ ಇದ್ದಾರೆ, ಸುಮ್ಮನೆ ಜಾತಿ ನಡೆಸಿದ್ರೆ ಏನಾಗದಿರ್ತದೆ? ದಿಸ್ ಕಂಟ್ರಿ ಹ್ಯಾಸ್ ಗಾನ್ 200 years ಬ್ಯಾಕ್. ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರ? ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಯಾರನ್ನ? ಚೈನಾದು ಒಂದು ಇಶ್ಯೂ, ನಮ್ದೊಂದು ಇಶ್ಯೂ ತಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ. ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡೋಣ, ಇವತ್ತು ಇವಿ ಬಗ್ಗೆ ಮಾತಾಡೋಣ, ಇರಿಗೇಷನ್ ಬಗ್ಗೆ ಮಾತಾಡೋಣ, ಸ್ಪೀಡ್ ಟ್ರೈನ್ ಬಗ್ಗೆ ಮಾತಾಡೋಣ, ಜಿಡಿಪಿ ಬಗ್ಗೆ ಮಾತಾಡೋಣ, ಎಕನಾಮಿಕ್ಸ್ ಬಗ್ಗೆ ಮಾತಾಡೋಣ. ಅವ್ರ ಪ್ರೊಡಕ್ಷನ್ ಆಫ್ ಕಳೆದ 10 ವರ್ಷದಲ್ಲಿ ಅವ್ರದ್ದು ಎಷ್ಟು ಪ್ರೊಡಕ್ಷನ್ ಇದೆ, ನಮ್ದು ಎಷ್ಟು ಪ್ರೊಡಕ್ಷನ್ ಇದೆ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರಿಗೆ ನಾವು ಹೋಲಿಸ್ಕೋಬೇಕು? ಯಾವ ದೇಶಕ್ಕೆ ಹೋಗ್ಬೇಕು ನಾವೀಗ? ಸರಿ ಸರ್, ಈಗ ಸಂತೋಷ್ ಅದನ್ನ ಸರಿಯಾಗಿ ಪ್ರಶ್ನೆ ಮಾಡಬೇಕಾಗಿದ್ದಾರೆ. ಮೊದಲು ವಿರೋಧ ಪಕ್ಷ ಸಂತೋಷ್ ಇರ್ತಕ್ಕಂಥ ಅವರ ಲೀಡರ್ಸ್ ಗಳಿಗಿಲ್ಲ, ಅವರು ಪ್ರಶ್ನೆ ಮಾಡುವ ನಾಲೆಡ್ಜ್ ಇದೆ ಅಂತ ಹಂಗೆ ಹೇಳ್ಬೋದಾ? ಇವೇನದ ಮಾಧ್ಯಮಗಳು ನಿಮ್ ಓನರ್ಗಳಿಗೆ ಹೇಳಿದ್ರಿ 50% ಅಪೋಸಿಷನ್ ತೋರ್ಸಕ್ ಹೇಳ್ರಿ. ನಿಮ್ಮೆಲ್ಲಾ ಮಾಧ್ಯಮ ಓನರ್ಗಳದಲ್ರಿ 50% ಅಪೋಸಿಷನ್ ತೋರ್ಸಕ್ ಹೇಳ್ರಿ. 24,000 ತೋರಿಸ್ತಾರೆ. ಲೆಟ್ ಮಿ ಕಂಪ್ಲೀಟ್ ಸರ್. ಅದಕ್ಕೇನ್ ತೊಂದ್ರೆ ಇಲ್ಲ ಸರ್, ಅದಕ್ಕೇನ್ ತೊಂದ್ರೆ ಇಲ್ಲ.
ಲೆಟ್ ಮಿ ಕಂಪ್ಲೀಟ್ ಸರ್. ಅಲ್ಲ ಸರ್, ನಾವು ಖಾತೆ ಓಪನ್ ಆಗಿಲ್ಲ ಅಂದ ತಕ್ಷಣ ಏನು ಕೇಳಬಾರ್ದಿದೆಯಾ? ಅಲ್ಲ, ಲೆಟ್ ಮಿ ಕಂಪ್ಲೀಟ್. ಆಯ್ತು ಸರ್, ಎಕ್ಸೆಪ್ಟ್ ಅದೇ ರೀ ಆ ಇಶ್ಯೂ ಬಗ್ಗೆ ಹೇಳ್ತೀನಿ. ಫಸ್ಟ್ ಮುಗಿಸ್ಬಿಡ್ತೀನಿ. ಈಗ ಸ್ಪೇಸ್ ಅಂತಕ್ಕಂಥದ್ದು ಈಕ್ವಲ್ ಆಗಿ ಕೊಟ್ರೆ ಎಲ್ಲರೂ ಜಾಣರಿದ್ದಾರೆ. ಸ್ಪೇಸ್ ಅಂತಕ್ಕಂಥದ್ದು ನೀವು ಕೊಟ್ರೆ ಈ ದೇಶದಲ್ಲಿ ಎಲ್ಲರೂ ಜಾಣರಿದ್ದಾರೆ. ಒಬ್ಬನೇ ಜಾಣ ಅಂತ ತೋರಿಸ್ತಾರಲ್ಲ, ಅವ್ರದ್ದು ವಾದಗಳು ನಾವು ಮಾತಾಡಬಹುದು, 100 ಮಾತಾಡಬಹುದು. ಹೆಲಿಕಾಪ್ಟರ್, ಕ್ಲೌಡ್ ಇಂತ 100 ಇದಾವೆ. ಬಟ್ ಏನಂದ್ರೆ ಅಂತ ನೆಗೆಟಿವ್ ಪಬ್ಲಿಸಿಟಿ ಯಾರ್ದಲ್ಲ. ನೆಗೆಟಿವ್ ಪಬ್ಲಿಸಿಟಿ ಏನಿದೆ ದೇಶದಲ್ಲಿ ಅಪೋಸಿಷನ್ ಇರೋದು. ಆಡಳಿತ ಪಕ್ಷ ಇರತಕ್ಕಂಥದ್ದು ಬಿಜೆಪಿ, ನೆಗೆಟಿವ್ ತೋರಿಸತಕ್ಕಂಥದ್ದು ರೂಲಿಂಗ್ ಎಲ್ಲ ಅಪೋಸಿಷನ್ ಪಾರ್ಟಿಗಳೇ. ಯಾವುದು ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರದ 24 ತಾಸು ಒಂದು ನೆಗೆಟಿವ್ ನ್ಯೂಸ್ ತೋರಿಸೋದಿಲ್ಲ. ಅಪೋಸಿಷನ್ ಅವ್ರದ್ದು ನೆಗೆಟಿವ್ ನ್ಯೂಸ್ ಬರುತ್ತೆ. ಬೇಕಿದ್ರೆ ನೀವು ತೋರಿಸಿ ಬೇಕಾದ್ರೆ ಒಂದು ನೀವು ಡೆಲ್ಲಿದ್ ಕೇಳಿದ್ರಲ್ಲ, ಡೆಲ್ಲಿದ್ ಕೇಳಿದ್ರಲ್ಲ, ಇದ್ರ ಬಗ್ಗೆ ಒಂದು ಹೇಳಿ ಸರ್. Media is playing vital role, sir. It never discriminate opposition ruling. We are not ready to accept your allegations. I humbly respect you. Maybe I am wrong. ನೀವೇನ್ ಮಾಡೋಣ ಸರ್, ಕಳೆದ 10 ವರ್ಷ ಎಲ್ಲದಕ್ಕೂ ತೋರ್ಸಲ್ವಾ ಸರ್? ಒಂದ್ ನಿಮಿಷ ಸರ್. ನೀವು ನಾನು ಹೇಳಿದ್ದನ್ನ ನಾನೇನು ನಿಮ್ಮನ್ನ ಬ್ಲೇಮ್ ಮಾಡ್ತಿಲ್ಲ ಸರ್. ದೇರ್ ಇಸ್ ರೀಸನ್ ಟು ಬ್ಲೇಮ್ ಆಲ್ಸೋ. ಐ ಆಮ್ ನಾಟ್ ಟ್ರೈಂಗ್ ಟು ಶೋ ಆಫ್ ಮೈ ಸೆಲ್ಫ್. ಐ ಆಮ್ ವೆರಿ ಕರೆಕ್ಟ್. ಬಟ್ ನೀವು ಚೆಕ್ ಮಾಡಿ ಸರ್, ಟೈಮ್ ಸ್ಪೇಸ್ ನೋಡಿ. ಟೈಮ್ ಸ್ಪೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಕೂಡ ನಿಮ್ಮನ್ನೇ ಬೆಳಗ್ಗೆ ನಾನು ತೋರಿಸಿದ್ರೆ ರಜನಿಕಾಂತ್ ಮಾಡಬಹುದು ನಿಮ್ಮನ್ನ. ಕಂಪ್ಲೇಂಟ್ ಸರ್. ಲೆಟ್ ಮಿ ಕಂಪ್ಲೇಂಟ್. ಅಲ್ಲ, ಮಾತಾಡಕ್ ಬಿಡ್ಬೇಕು ಸರ್, ಆಮೇಲೆ ಮಾತಾಡ. ನಾನು ಇನ್ನೊಂದು ತಾಸು ಇರ್ತೀನಿ. ನಿಮ್ಮನ್ನ ನಾನು ಬೆಳಗ್ಗೆ ಸಾಯಂಕಾಲವರೆಗೆ ತೋರಿಸಿದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಫೈರ್, ಡುಸ್ ತೋರಿಸಿದ್ರೆ ಈ ದೇಶದ ಜನ ನಿಮ್ಮ ರಜನಿಕಾಂತ್ ಅಂದ್ರೆ ಒಪ್ಕೊಳ್ತಾರೆ. ನಾನು ಒಪ್ಪಿಸ್ತೇನೆ ಬೇಕಾದ್ರೆ. ನನಗೆ ಕೊಡಿ ಚಾನ್ಸ್. ಅಲ್ಲ ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ 3 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತೀವಿ. ನೀವು ಕಾರ್ಯಕರ್ತರಿದ್ದಾರೆ, ನೀವು ಕಾರ್ಯಕರ್ತರನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಯಾರಿಗೆ ಇಷ್ಟೆಲ್ಲ ಇಶ್ಯೂ ಇರುವಾಗ ಜನರ ನಡುವೆ ಇದ್ರೆ ಜನರು ಕನ್ವಿನ್ಸ್ ಅದೇ ಸರ್. ಜನರನ್ನ ಕನ್ವಿನ್ಸ್ ಮಾಡೋ ಮೆಥಡ್ ಏನಿದೆಲ್ಲ ಎಲ್ಲ ಅವ್ರ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಬಾಬಾ ವಿಶ್ವಕ್ಕೆ ಹಿಡ್ಕೊಂಡ್ರು. ಅವ್ರಿಗೆ ಅದಕ್ಕೆ ಹೇಳ್ತಾರಲ್ಲ, ನಿಮಗೆ ಅಷ್ಟೇ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ನಿಮ್ ಲೀಡರ್ಶಿಪ್ ಮೇಲೆ, ಈಕ್ವಲ್ ಆಪರ್ಚುನಿಟಿ ಕೊಡ್ರಿ. ಒಂದು ಇಲ್ಲ, ನೀವು ಬಂದು ಪ್ರೆಸ್ ಮೀಟ್ ಮಾಡ್ರಿ. ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ಮೋದಿ ಸಾಹೇಬ್ರು ಒಂದ್ಸಲ ಪ್ರೆಸ್ ಮೀಟ್ ಮಾಡ್ಬೇಕಂತ ನಮ್ಮ ರಿಕ್ವೆಸ್ಟ್. ವೈ ಇಸ್ ನಾಟ್ ಮೇಕಿಂಗ್ ಪ್ರೆಸ್ ಮೀಟ್? 11 ವರ್ಷ ಪ್ರಧಾನಮಂತ್ರಿ ಆಗಿ ಮನಮೋಹನ್ ಸಿಂಗ್ ವಿರುದ್ಧ ಬಹಳಷ್ಟು ಬೈದ್ರು. ಮನಮೋಹನ್ ಸಿಂಗ್ 170 ಪ್ರೆಸ್ ಮೀಟ್ ಮಾಡಿದ್ರು. ಒಂದ್ ಪ್ರೆಸ್ ಮೀಟ್ ಬೇಡ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಒಂದ್ ಪ್ರೆಸ್ ಮೀಟ್ ಬೇಡ, ನಾಟ್ ಇವನ್ ಒನ್ ಸಿಂಗಲ್ ಪ್ರೆಸ್ ಮೀಟ್. ಎಷ್ಟು ಮೀಡಿಯಾಗಳಿದಾವೆ, ಎಷ್ಟು ಡಿಜಿಟಲ್ ಮೀಡಿಯಾ, ಏನು ಇಡೀ ದೇಶದಲ್ಲಿ ಇರ್ತಕ್ಕಂಥ, ಪ್ರಪಂಚದಲ್ಲಿ ಇರ್ತಕ್ಕಂಥ ಹೆಚ್ಚಿನ ನಮ್ಮ ಮೀಡಿಯಾಗಳಿದಾವೆ. ಅಲ್ಲಿ ಹೋಗೋದು ಆಂಕರ್ ಕುಂದಿಸ್ಕೊಳ್ಳೋದು. ಯಾರು ಆಂಕರ್? ಅಕ್ಷಯ್ ಕುಮಾರ್ ಆಂಕರ್. ಮೋದಿಜಿ ಆಮ್ ಚೂಸ್ಕೆ ಖಾತೆಗೆ ಕಾಟಿಗೆ ಖಾತೆ. ಏನ್ ಪ್ರಶ್ನೆ ರೀ ಇದು? ಅದು ಕನ್ನಡದಲ್ಲಿ ಹೇಳ ಟ್ರಾನ್ಸ್ಲೇಟ್ ಮಾಡ್ರಿ. ಮೋದಿ ಅವರೇ, ನೀವು ಮಾವಿನ ಹಣ್ಣನ್ನ ಕೊಯ್ದು ತಿಂತೀರಾ, ಈಚಿಗೆ ತಿಂತೀರಾ? ಆಮೇಲೆ ನಿಮ್ಮ ಬೊಕ್ಕಣದಲ್ಲಿ ಪರ್ಸ್ ಇಟ್ಕಂತೀರಾ? ಏನ್ ಪ್ರಶ್ನೆಗಳ್ರಿ ಇದು? ಮಾಡ್ರಿ, ಮಜಾ ಮಾಡ್ರಿ. ಏನಾಗದೆ? ಒಡೆಯರಿ ಜಾತ್ರೆ ಐತಿ, ಒಡ್ರಿ, ಏನಾಗದೆ? ನಮ್ಗೇನ್ ಹೋಗದೆ? ಅಲ್ಲ, ಇಫ್ ದಿಸ್ ಇಸ್ ಅ ಲೆವೆಲ್, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಂಕರ್ ಕುಂದಿಸ್ಕೊಳ್ಳೋದು, ಚರ್ಚೆ ಮಾಡೋದು. ಆ ಆಂಕರ್ ಹೇಳಿರ್ತಕ್ಕಂಥ ಮಾತನ್ನು ಇಡೀ ದಿನ ಬೆಳಗ್ಗೆ ಸಾಯಂಕಾಲ ತೋರಿಸಿದ್ದೆ. ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ಯುವರ್ ಪ್ರೂವಿಂಗ್ ಪಾಯಿಂಟ್ ಇಸ್ ಓನ್ಲಿ ಒನ್. ಯು ವಾಂಟ್ ಟು ಚಾಲೆಂಜ್ 56 ಬರ್ತಕ್ಕಂಥ ರೂಪಾಯಿ ಒಟ್ಟು ಡಾಲರ್ ಕನ್ವಿನ್ಸ್ ಮಾಡ್ಬಿಡ್ರಿ ಸಾಕು. ಇನ್ನೆಲ್ಲ ಬೇಡ ಬಿಡ್ರಿ. ಇನ್ನ 10 ಎಲೆಕ್ಷನ್ ಗೆಲ್ಲಿ ಬೇಡ. ಇಷ್ಟೆಲ್ಲ ಪವರ್ಫುಲ್ ನೀವೇ, ಇಷ್ಟೆಲ್ಲ ಸರ್ಕಾರಗಳು ನಿಮ್ಮದಿವೆ. ದೆನ್ ವೈ ಇಸ್ ಎಕಾನಮಿ ಗೋಯಿಂಗ್ ಡೌನ್? ಕ್ಯಾನ್ ಯು ಕಂಪೇರ್ ವಿತ್ ರುಪೀಸ್ ಡಾಲರ್? 36% ಟುಡೇ ಡಾಲರ್ಸ್ ಡಿವೈಡೆಡ್ ಇನ್ ದಿಸ್ ಟೈಮ್. ಇಷ್ಟೇ ಸಾಕು. ಇನ್ನೇನ್ ಬೇಕು ನಿಮ್ಗೆ? ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು? ಯಾವ ಪ್ರೋಗ್ರಾಮ್ಗಳು ಮಾತಾಡೋದು ಬೇಡ. ಒಂದು ಈ ದೇಶದ ಸಾಲ, ಒಂದು ಈ ದೇಶದ ಡಾಲರ್ ರುಪಿಗೆ, ಇದಕ್ಕೆ ನಿಮ್ಗೆ ಚರ್ಚೆ ಮಾಡ್ಬೇಕ್ರಿ? ಅದೇ ರೀ, ಸ್ವಲ್ಪ ಮಿಷನ್ ಹೊಡೆದ್ಕೊಂಡ್ಬಿಟ್ರೆ ಒಬ್ಬೊಬ್ಬರು ಮಾತಾಡಿ. ವೆರಿ ಗುಡ್. ಸೌತ್ ಇಂಡಿಯಾ ಲಾಜಿಕ್ ನೋಡ್ಕೊಳ್ರಿ. ಸೌತ್ ಇಂಡಿಯಾ ಜನರಲಿ ಲಿಟ್ರಸಿ ಜಾಸ್ತಿ ಇದೆ. ಸೌತ್ ಇಂಡಿಯಾ ಏನಿದೆ? ಕೇರಳ, ತಮಿಳುನಾಡು, ಕೇರಳ, ಕರ್ನಾಟಕ. ಟೆಕ್ನಿಕಲಿ ವಿ ಆರ್ ಗಾಟ್ ಮೋರ್ ಲಿಟ್ರಸಿ. ಲಿಟ್ರಸಿ ಎಲ್ಲಿ ಕಮ್ಮಿ ಇದೆ? ಯುಪಿ, ಬಿಹಾರ. ಎಲ್ಲಿ ಏನು ಮಾಡಬಹುದು? ಮಾರ್ಕೆಟಿಂಗ್ ಹೆಂಗಿದೆ? ಅಲ್ಲ, ದೇವರು, ದಿಂಡು. ಡೆಲ್ಲಿಯಾಗಿರೋದು ಅವರೇ ಇದಾರೆ. ಡೆಲ್ಲಿ ಪೀಪಲ್ ಆರ್ ಮೈಗ್ರೇಟೆಡ್ ಒನ್. See, what I can convince you on religion is much more easier for me to convince you on the entire geopolitical situations. ನಾನು ಜಿಯೋಪೊಲಿಟಿಕಲ್ ಸಿಚುವೇಶನ್ ಹಳ್ಳಿಯಾಗಿ ಮಾತಾಡಿದ್ರೆ ಜನಕ್ಕೆ ಏನ್ ಅರ್ಥ ಆಗುತ್ತೆ? ರಫೇಲ್ ಡೀಲ್ ಬಗ್ಗೆ ಮಾತಾಡಿದ್ರೆ ಏನ್ ಅರ್ಥ ಆಗುತ್ತಾ?